ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಊರಲ್ಲಿ ನಾಗರಬ್ಬ ಮತ್ತು ಆರತಿ ಎರಡೂ ಇತ್ತು. ಹಂಗಾಗಿ ಆರತಿ ಮಿದಿತಿದ್ದಾರೆ ನಾವತ್ತೆ. ಆರತಿಗೆ ಒಂಬಾಳೆ ಬೇಕಿತ್ತು, ಹಾಗಾಗಿ ನಮ್ಮ ತೋಟದಲ್ಲೇ ಒಂಬಾಳೆ ಕಿತ್ಕೊಂಬರಕ್ಕೆ ನಾನು ಸೋನು ಸಿರಿಗೆ ಹೋದ್ವಿ. ಊರಲ್ಲಿರೋ ನಮ್ಮ ತೋಟ ಇದು. ಅಲ್ಲಿ ನಾನು ಸಿರಿ ಒಂಬಾಳೆ ಕಿತ್ಕೊಂಡು ಬಂದ್ವಿ ಮನೆಗೆ. ತೋಟದಿಂದ ಮನೆಗೆ ಬರೋಷ್ಟು ಸಿಂಚನ ಬಂದಿದ್ದು. ಸಿಂಚನ ನಾನು ಖುಷಿ ಎಲ್ಲ ನಾಗರು ಮಾಡೋಕ್ಕೆ ಅಂತ ರೆಡಿ ಆಗ್ತಿದ್ವಿ. ಮನೇಲೂ ದೇವ್ರ ಪೂಜೆ ಮುಗಿಸಿ ನಾಗರಿಗೆ ಓಡ್ತಾ ಇದ್ವಿ. ಇದು ಊರಲ್ಲಿರೋ ರಾಯರ ಫೋಟೋ. ನಾನು ಹೋದಾಗಲೆಲ್ಲ ಊರಿಗೆ ಅದಕ್ಕೆ ಪೂಜೆ ಮಾಡ್ದಲೇ ಬರೋಲ್ಲ, ಪೂಜೆ ಮುಗಿಸೇ ಬರೋದು. ಇವತ್ತು ನಾಗರಬ್ಬ ಆಗಿರೋದ್ರಿಂದ ಪೂಜೆ ಮುಗಿಸಿ ಹೊರಟ್ವಿ ನಾಗರು ಮಾಡೋಕ್ಕೆ. ಸಿಂಚನ ನಮ್ಮ ಮನೆಗೆ ಬಂದರೆ ತುಂಬಾ ಖುಷಿ ಆಗ್ತಾಳೆ ಯಾವಾಗಲೂ. ನಾವು ನಾಗರು ಮಾಡೋದು ಅಣ್ಣ ತಮ್ಮದಿರೆಲ್ಲ ಜೊತೆನೇ ನಾಗರು ಮಾಡೋದು. ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತೊಗೊಂಡೋಗ್ಬೇಕು ಊಟ ಎಲ್ಲ. ಖುಷಿ ಸೋನು ಎಲ್ಲ ಬನ್ನಿ ಹೋಗೋಣ ಅಂತ ಹೇಳ್ತಾ ಇದ್ದೆ, ಬರ್ತಾಯಿದ್ರು. ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಬರಬೇಕಲ್ಲಿ, ಹಂಗಾಗಿ ಒಬ್ಬರನ್ನು ಬಿಟ್ಟು ಒಬ್ಬರು ಮಾಡಲ್ಲ. ಇವಾಗ ಎಲ್ಲರೂ ಬಂದರು. ಇವಾಗ ಎಲ್ಲ ಹಾಲು ತುಪ್ಪ ಹಾಕಿ ದೇವ್ರು ತೊಳಿತಾ ಇದ್ದಾರೆ. ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಪೂಜೆ ಮಾಡೋಕ್ಕೋಸ್ಕರ. ದೊಡ್ಡವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಪೂಜೆ ಮಾಡೋಣ ಅಂತ ಹೋದ್ವಿ. ಪೂಜೆ ಮುಗಿಸಿ ಸೋನು ಖುಷಿ ಹತ್ರ ಎಲ್ಲ ಹಾಲು ತುಪ್ಪ ಬಿಡಿಸಿ ಪೂಜೆ ಮಾಡಿದೆ. ಅಲ್ಲೇ ಊಟ ಮಾಡ್ಕೊಂಬರ್ಬೇಕು. ಪೂಜೆ ಮಾಡಿದ್ಮೇಲೆ ನಾವು ಏನು ಊಟ ತೊಗೊಂಡೋಗಿರ್ತೀವೋ ಆ ಊಟ ಫುಲ್ ಮನೆಗೆ ತರೋಂಗಿಲ್ಲ, ಅಲ್ಲೇ ಖಾಲಿ ಮಾಡ್ಕೊಂಡು ತೊಗೊಂಬರ್ಬೇಕು. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.